ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಮಹಿಮೆಯುಂಟಾಗಲಿ. ದಿನದಲ್ಲಿ ಕೂಡ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತೇನೆ. ಕರ್ತನ ವಾಕ್ಯ ಕೂಡ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. 2 ಕೊರಿಂಥರ್ ಅದು 3ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ಕಡೆ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವಜನರೇ, ಇಲ್ಲಿ ವಾಕ್ಯವು ನಮಗೆ ಪೌಲನು ಆ ಕೊರಿಂಥಿಯರ ಜನರಿಗೆ ಒಂದು ಕಡೆ ಮಾತನ್ನು ಹೇಳುತ್ತಾರೆ. ಯಾಕಂದರೆ ಈ ಲೋಕದಲ್ಲಿ ಎಲ್ಲರೂ ಕೂಡ ಅವರು ಅಂತ್ಯದ ದಿನದಲ್ಲಿ, ಅಂತ್ಯದ ಸಮಯದಲ್ಲಿ ಒಂದು ಕಡೆ ಮಾತುಗಳನ್ನು ಬರೀತಾರೆ. ಒಂದು ಲೆಟ್ರ್ಗಳನ್ನು, ಒಂದು ಪತ್ರಗಳನ್ನು ಬರೆಯುವಾಗ ಕಡೆಯದಾಗಿ ಕೂಡ ಒಂದು ಆಲೋಚನೆಯನ್ನು ಪ್ರತಿಯೊಬ್ಬರು ಕೂಡ ಕೊಡುತ್ತಾರೆ. ಆದ್ದರಿಂದ ಪೌಲನಲ್ಲಿ ಪತ್ರಿಕೆ ಬರೆದ ನಂತರ ಅವರು ಕೊನೆಯದಾಗಿ ಅಲ್ಲಿ ಒಂದು ಕಡೆ ಮಾತನ್ನು, ಒಂದು ಮುದ್ದು ಮಾತನ್ನು, ಇನ್ನೊಂದು ವಿಷಯದ ಹೇಳ್ಬೋದು ಕಿವಿ ಮಾತನ್ನಂತ ಕೂಡ ಹೇಳಬಹುದು. ಆದ್ದರಿಂದ ಅಲ್ಲಿ ಒಂದು ಕಿವಿ ಮಾತು ಹೇಳ್ತಾರೆ. ಏನಂತ ಹೇಳಿದ್ರೆ, ಕಡೆಯದಾಗಿ ಸಹೋದರರೇ ಸಂತೋಷ ಪಡಿರಿ ಎಂಬುದಾಗಿ. ಆದ್ದರಿಂದ ಪೌಲನು ಕ್ರೈಸ್ತರ ಜನರಿಗೆ ಹೇಳುವಂಥದ್ದು, ಎಲ್ಲರಿಗೆ ಹೇಳುವಂಥದ್ದು, ನೀವು ಸಂತೋಷ ಪಡಿರಿ ಎಂಬುದಾಗಿ. ಆಮೇಲೆ ಹೇಳ್ತಾರೆ ಕ್ರಮಪಡಿಸಿಕೊಳ್ಳಿರಿ ಎಂಬುದಾಗಿ. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಕ್ರಮಪಡಿಸಿಕೊಳ್ಳಬೇಕೆಂಬುದಾಗಿ. ಇನ್ನೊಂದು ಅಲ್ಲಿ ವಾಕ್ಯ ಹೇಳುತ್ತದೆ, ಧೈರ್ಯವುಳ್ಳವರಾಗಿ ಒಂದೇ ಮನಸ್ಸುಳ್ಳವರಾಗಿರಿ ಎಂಬುದಾಗಿ, ಸಮಾಧಾನದಿಂದಿರಿ ಇರಿ ಎಂಬುದಾಗಿ. ಈ 4 ಕಾರ್ಯವನ್ನು ಯಾಕೆ ಅಲ್ಲಿ ಪೌಲನು ಹೇಳುತ್ತಾರಂತೆ, ಅಲ್ಲಿ ವಾಕ್ಯ ಹೇಳ್ತದೆ, ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು ಎಂಬುದಾಗಿ. ಹಲ್ಲೆಲೂಯಾ. ಅದನ್ನು ನಮ್ಮೆಲ್ಲರಿಗೆ ಏನು ಆಸೆ ಅಂತ ಹೇಳಿದ್ರೆ, ದೇವರು ಸದಾ ನನ್ನ ಸಂಗಡ ಇರಬೇಕು, ದೇವರು ಸದಾ ನನ್ನ ಜೊತೆಯಲ್ಲಿ ಬರಬೇಕು, ಯಾವಾಗಲೂ ದೇವರು ನನ್ನ ಕೂಡನೇ ಇರಬೇಕೆಂಬುದಾಗಿ ನಾವೆಲ್ಲರೂ ಕೂಡ ಬಯಸುತ್ತೇವೆ. ಅದನ್ನೇ ನಾವು ಪ್ರತಿದಿನ ಧ್ಯಾನಿಸುತ್ತೇವೆ. ಯಾಕಂದರೆ ದೇವರು ನನ್ನ ಕೂಡ ಬಂದರೆ ನನಗೆಲ್ಲ ವಿಷಯದಲ್ಲೂ ಜಯ ಸಿಗುತ್ತೆ. ಕರ್ತನು ನನ್ನ ಕೂಡ ಬಂದರೆ ನಾನು ಹೋಗುವಂಥ ಎಲ್ಲ ಪ್ರಾಂತ್ಯದಲ್ಲಾಗಲಿ, ದಾರಿಯಲ್ಲಿ ಆಗಲಿ, ನಾನು ಕೆಲಸ ಮಾಡುವಂಥ ಸ್ಥಳವಾಗಿರಲಿ, ಇಲ್ಲ ಕಾಲೇಜ್ ಆಗಿರಲಿ, ಶಾಲೆ ಆಗಿರಲಿ, ನಾನು ಯಾವ ಸ್ಥಳಕ್ಕೆ ಹೋದರೂ ಕೂಡ ಕರ್ತನು ನನ್ನ ಕೂಡ ಬರಬೇಕೆಂಬುದಾಗಿ ನಾವು ಬಯಸುತ್ತೇವೆ. ಯಾವಾಗ ದೇವರು ನಮ್ಮ ಕೂಡ ಇರುತ್ತಾರೆ ಅಂತ ಒಂದು ನೇಮ ಇದೆ. ಸಂತೋಷಪಡಿಸಿಕೊಳ್ಳಬೇಕು, ಕ್ರಮಪಡಿಸಿಕೊಳ್ಳಬೇಕು, ಧೈರ್ಯವುಳ್ಳವರಾಗಿರಬೇಕು, ಒಂದೇ ಮನಸ್ಸುಳ್ಳವರಾಗಿರಬೇಕು, ಸಮಾಧಾನದಿಂದ ಇರಬೇಕು. ಆಗ ದೇವರು ನಿಮ್ಮ ಕೂಡ ಇರುವಾತನಾಗಿದ್ದಾರೆ. ಆದ್ದರಿಂದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಸಮಯದಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ಹೌದು ಕರ್ತನೇ, ಅಪ್ಪ, ನೀನು ನಮಗೆ ವಾಗ್ದಾನ ಮಾಡಿದ್ರಿ, ಇದು ಲೋಕದ ಕಡೆಗೂ ಎಲ್ಲ ದಿವಸವೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ ಅಪ್ಪ ನೀನು ವಾಗ್ದಾನ ಮಾಡಿದ ದೇವರು. ಆದರೂ ಕೂಡ ಕೆಲವೊಂದು ನೇಮಗಳನ್ನು ನಾವು ಮಾಡುವಾಗ, ನೀವು ಕೊಟ್ಟಂಥ ಆಜ್ಞೆ ವಿಧಿಗಳನ್ನು ನಾವು ಕೈಗೊಂಡು ನಡೆಯುವಾಗ ಸದಾ ಕಾಲವು ನೀವು ನಮ್ಮ ಸಂಗಡ ಇದ್ದು ನಮ್ಮನ್ನು ಎಲ್ಲ ವಿಷಯದಲ್ಲಿ ಕೂಡ ಜಯಭರಿತವಾಗಿ ನೀನು ಮಾಡುವಂಥ ದೇವರು. ಈ ದಿವಸದಲ್ಲಿ ಕೂಡ ಈ ಮಕ್ಕಳಿಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅವರ ಸಂಗಡ ಇದ್ದು ಸ್ವಾಮಿ ದೊಡ್ಡ ಕಾರ್ಯಗಳನ್ನು ಮಾಡು ಅಪ್ಪ. ನಿನ್ನ ನಾಮವು ಮಹಿಮೆ ಹೊಂದಲಿ ಸ್ವಾಮಿ. ಈ ವಾಕ್ಯದ ಭಾಗಗಳು ನಮ್ಮೆಲ್ಲರಿಗೆ ಆಶೀರ್ವಾದಕರವಾಗಿ ಕೊಟ್ಟಂಥ ಈ ಶುಭಕ್ಕಾಗಿ, ಈ ಸಮಯಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.